ಬಹುತೇಕ ನಾಳೆಯೇ ಸಿದ್ದರಾಮಯ್ಯ ಪದತ್ಯಾಗ. ಮುಂದೆ ರಾಜ್ಯದ ದೊರೆ ಆಗಲಿದ್ದಾರ ಡಿಕೆ ಶಿವಕುಮಾರ್. ಡಿಕೆಶಿ ಪಟ್ಟಾಭಿಷೇಕಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅವರ ಪ್ರಯಾಣದ ಸಮಯ ನಿಗದಿಯಾಗಿದೆ. ಡಿಕೆ ಶಿವಕುಮಾರ್ಗೂ ಅಂತೂ ಇಂತೂ ಪಕ್ಷ ನಿಷ್ಠೆಗೆ ಇದೊಂದು ವರ. ಸೋನಿಯಾ ಮತ್ತು ಪ್ರಿಯಾಂಕಾ ವಿಶ್ವಾಸಕ್ಕೆ ಸಂದ ಜಯ. ಕೊನೆಗೂ ಕೈಗೂಡ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಕನಸಿನ ಸಿಎಂ ಪೀಠ ಅಲಂಕರಿಸುವ ಕ್ಷಣ. ಮುಖ್ಯಮಂತ್ರಿಯ ಹುದ್ದೆಯ ರೇಸ್ನಲ್ಲಿ ಮುಂಚೂಣಿಯಲ್ಲಿರೋದು ಡಿಕೆ ಶಿವಕುಮಾರ್. ಮುಂಚೂಣಿ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ಪಕ್ಷ ನಿಷ್ಠೆ, ಸಂಘಟನಾ ಚಾತುರ್ಯ, ಬಿಜೆಪಿಯ ರಾಜಕೀಯ ದಾಳಿಗೆ ವಿಚಲಿತರಾಗದೇನೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೂಡಿ ಹೋರಾಟ ಮಾಡಿದಂಥ ದಿಟ್ಟತನ, ಇವೆಲ್ಲವೂ ಕೂಡ ಅವರ ಕ್ವಾಲಿಟೀಸ್. ಸ್ವಾತಂತ್ರ್ಯ ಹೋರಾಟಗಾರ, ಅತಿ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿ, ಅತಿ ದೀರ್ಘಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ವಾಸ ಮಾಡಿದಂಥ ಮಹಾನ್ ಚೇತನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿಯ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅವರು ಕೊಟ್ಟಂಥ ಪಂಚವಾರ್ಷಿಕ ಯೋಜನೆಗಳು, ಭಾರತ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಬಗ್ಗೆ ಇವತ್ತು ಅವರ ಚಿಂತನೆ, ಅವರ ಕಾರ್ಯಕ್ರಮಗಳು ದಾರಿದೀಪವಾಗಿದೆ. ಅದಕ್ಕೆ ಅವರ ಸ್ಮರಣೆ ದಿನ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೇನೆ. ಅಧ್ಯಕ್ಷರು ಇವತ್ತು ಇನ್ನೂ ಬಂದಿಲ್ಲ. GC ಚಂದ್ರಶೇಖರ್ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ನಿರ್ಣಯಗಳು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಾಪಿತನಾಗಿ ಮಾರ್ಗದರ್ಶನಾಗಿ, ಅವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಈ ದೇಶವನ್ನು ಸುಭದ್ರವಾಗಿ, ಶಾಂತಿಯಾಗಿ, ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಒಂದು ಮುಂದಾಲೋಚನೆ ಇವೆಲ್ಲವನ್ನೂ ಕೂಡ ನಮಗೆ ದಾರಿದೀಪವಾಗಿಲ್ಲ ಅಂತ ಅವರಿಗೆ ಸ್ಮರಣೆ ಮಾಡ್ತೇನೆ. ಸರ್, ಈಗ ನಾಳೆ CM ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಏನು ಸರ್ ಮೈನ್ ಉದ್ದೇಶ? ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ TVಗಳಲ್ಲಿ ನೋಡಿದ್ದೀವಿ. ನಮಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನನಗಿನ್ನೂ ಮೆಸೇಜ್ ಇಲ್ಲ. ಇನ್ನೂ ಮೆಸೇಜ್ ಬಂದಿಲ್ಲ? ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೇವೆ. ನಾಳೆ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತಾ? ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗಲ್ಲ. I don't know. That also I don't know. No information at all. Only the Honorable Chief Minister. If he calls tomorrow, we will attend the meeting. ಸರ್, ಇವತ್ತು ಸಂಜೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಸರ್. ಯಾವ ವಿಚಾರಕ್ಕೆ ಸರ್? ಡೆಲ್ಲಿಲಿ ಹೋಗಿ ಮಾತುಕತೆ ಮಾಡಿದ್ರೆ ಅದಾದ ಬಳಿಕನೂ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದರೆ ಯಾವ ಉದ್ದೇಶಕ್ಕೆ ಸರ್? ಇವೆಲ್ಲವಕ್ಕೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅವರ ಶಿಸ್ತಿನ ಸಿಪಾಯಿ. ದಲಿತ CM ಕೂಗು ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ದಲಿತ CM ಕ್ಲೈಮ್ ಮಾಡ್ತೀರಾ ಸರ್? ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ. ಥ್ಯಾಂಕ್ ಯು. ಮುನಿಯಪ್ಪ ಅವರ ಮಾತುಗಳನ್ನು ಕೇಳಿಸಿಕೊಂಡ್ರಿ. KH ಮುನಿಯಪ್ಪ ಅವ್ರಿಗೂ ಮಾಹಿತಿ ಇಲ್ಲ ಅಂತ ಹೇಳುವ ಮೂಲಕ ಜಾರಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರದು. ಎಲ್ಲರ ಬಾಯಿಗೆ ಬೀಗ ಹಾಕುವ ಕೆಲಸ ನಿನ್ನೆ ಕ್ಲೋಸ್ ಡೋರ್ ಮೀಟಿಂಗ್ ಕಾರಣದಿಂದಾಗಿ ಆಗಿದೆ.
ಅನೇಕರ ಪರವಾಗಿ ಹೇಳಿಕೆಗಳನ್ನು ಕೊಡೋದನ್ನು ಬಂದ್ ಮಾಡಲಾಗಿದೆ. ನಿನ್ನೆ ACC ಕಚೇರಿಯ ಕ್ಲೋಸ್ಡ್ ಡೋರ್ ಮೀಟಿಂಗ್ನಲ್ಲಿ ನಡೆದಂಥ ಯಾವುದೇ ಮಾಹಿತಿ ಸೋರಿಕೆಯಾಗದಂತೆ ಹೈಕಮಾಂಡ್ ಕಟ್ಟೆಚ್ಚರ ವಹಿಸಿದೆ. ಮಂಗಳವಾರ ಅಂದರೆ ನಿನ್ನೆ 11 ಗಂಟೆ ಹೊತ್ತಿಗೆ ACCಯ ಕಚೇರಿಯಲ್ಲಿ ಅಂಥ ಚಟುವಟಿಕೆ ಆರಂಭ ಆಗಿತ್ತು. ಸಭೆ ನಡೆಯುವ ಸ್ಥಳಕ್ಕೆ ಪ್ರವೇಶ ಇದ್ದಿದ್ದು ಕೇವಲ CM ಮತ್ತು DCMಗೆ ಮಾತ್ರ.